ನಮಸ್ಕಾರ ವೀಕ್ಷಕರೇ, ಭೂಮಿ ಕ್ರಿಯೇಷನ್ಸ್ಗೆ ಸುಸ್ವಾಗತ. ಯಾರ್ಯಾರು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದರಿಂದ ನಮಗೆ ಇನ್ನಷ್ಟು ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ರವೆಯಿಂದ ಹೇಗೆ ಬ್ರೆಡ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ರವೆ ಬ್ರೆಡ್ ನೋಡಲು ಪಕ್ಕ ಮೈದಾ ತರ ಇರುತ್ತದೆ, ಬಟ್ ಮೈದಾ ಅಲ್ಲ. ರವಾ ಬ್ರೆಡ್ ತುಂಬಾ ಹೆಲ್ದಿ ಬ್ರೆಡ್, ಮಕ್ಕಳಿಗೂ ಒಳ್ಳೆಯದು. ಬನ್ನಿ ನೋಡೋಣ ರವಾ ಬ್ರೆಡ್ ಮಾಡುವ ವಿಧಾನ. ಒಂದು ಬೌಲಿಗೆ ಬೆಚ್ಚಗಿನ ಹಾಲನ್ನು ಹಾಕಿಕೊಳ್ಳಬೇಕು. ಅದಕ್ಕೆ 1 ಚಮಚ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇಲ್ಲಿ ಹಾಲು ಉಗುರು ಬೆಚ್ಚಗಿರಬೇಕು, ನಮ್ಮ ಬೆರಳು ಹಾಕಲು ಬರುವ ಅಷ್ಟು ಬೆಚ್ಚಗಿರಬೇಕು. ನಂತರ ಮತ್ತೆ 1 ದೊಡ್ಡ ಚಮಚ ಇನ್ಸ್ಟಂಟ್ ಈಸ್ಟ್ ಅನ್ನು ಹಾಕಬೇಕು. ನಂತರ 10 ನಿಮಿಷ ಹಾಗೆ ಬಿಡಬೇಕು. ಮಿಕ್ಸಿ ಜಾರಿಗೆ 2 ಕಪ್ ಸೂಜಿ ರವೆಯನ್ನು, ಬಾಂಬೆ ರವೆ, ಉಪ್ಪಿಟ್ಟಿಗೆ ಹಾಕುವ ರವೆ ತೆಗೆದುಕೊಳ್ಳಬೇಕು. ಮತ್ತೆ 1 ಮುಷ್ಟಿಯಷ್ಟು ಎಕ್ಸ್ಟ್ರಾ ರವೆ ತೆಗೆದುಕೊಳ್ಳಬೇಕು. ನಂತರ ಅದನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು. ನಂತರ 1 ಮುಷ್ಟಿ ರವೆ ಸೈಡಿಗೆ ಎತ್ತಿಡಬೇಕು. ಬೌಲಿಗೆ ಈ ರೀತಿ ನುಣ್ಣಗೆ ಪುಡಿ ಮಾಡಿಟ್ಟಂತಹ ಉಳಿದ 2 ಕಪ್ ರವೆಯನ್ನು ಹಾಕಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಂತಹ ಈಸ್ಟ್ ಮಿಶ್ರಣವನ್ನು ಹಾಕಿ ನಿಧಾನಕ್ಕೆ ಕಲಸುತ್ತಾ ಬರಬೇಕು. ನಂತರ 1 ಚಿಟಿಕೆ ಉಪ್ಪು ಅನ್ನು ಹಾಕಬೇಕು. ನಂತರ ಈ ಮಿಶ್ರಣಕ್ಕೆ 5 ರಿಂದ 6 ದೊಡ್ಡ ಚಮಚ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡುತ್ತಾ ಬರಬೇಕು. ನಂತರ 1-2 ನಿಮಿಷ ಹಾಗೆ ಬಿಡಬೇಕು, ಏಕೆಂದರೆ ರವೆ ಎಲ್ಲವನ್ನೂ ಚೆನ್ನಾಗಿ ಹೀರಿಕೊಳ್ಳಲಿಕ್ಕಾಗಿ. ಮತ್ತೆ ಸೈಡಿಗೆ ಎತ್ತಿಡಬೇಕು. ನಂತರ ಮತ್ತೆ ಮಿಕ್ಸ್ ಮಾಡಿಕೊಳ್ಳಬೇಕು. ಇಲ್ಲಿ ಈ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. 10 ನಿಮಿಷ ತನಕ ಚೆನ್ನಾಗಿ ನಾದಬೇಕು. ಹೀಗೆ ನಾದಿದ ಹಿಟ್ಟನ್ನು ಒಂದು ಬೌಲ್ಗೆ ಹಾಕಿ ಮುಚ್ಚಿ 1 ಗಂಟೆಗಳ ಕಾಲದವರೆಗೆ ಇಡಬೇಕು. ಬೇಗ ಫರ್ಮೆಂಟ್ ಆಗಲು ಬಿಸಿ ಪಾತ್ರೆ ಮೇಲೆ ಇಟ್ಟರೆ ಬೇಗ ಫರ್ಮೆಂಟ್ ಆಗುತ್ತದೆ. ಇಲ್ಲ ಅಂದರೆ 2 ತಾಸಿನವರೆಗೆ ಇಡಬೇಕಾಗುತ್ತದೆ. ನಾನು ಬಿಸಿ ಹಾಲಿನ ಪಾತ್ರೆಯ ಮೇಲೆ ಇಟ್ಟಿದ್ದಕ್ಕಾಗಿ ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿ ಮೇಲ್ಗಡೆ ಬಂದಿದೆ. ನೋಡಿ ನೀವೇ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು. ಮತ್ತೆ ಸ್ವಲ್ಪ ನಾದಬೇಕು. ನಂತರ ಅದನ್ನು ಲಟ್ಟಿಸಬೇಕು. ನಂತರ ನಾನು ಹೇಗೆ ಮಾಡುತ್ತೇನೋ ಹಾಗೆ ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಅದನ್ನು ಫೋಲ್ಡ್ ಮಾಡುತ್ತಾ ಬರಬೇಕು. ಹೀಗೆ ಮಾಡಿದರೆ ಮಾತ್ರ ಮಾರ್ಕೆಟಿನಲ್ಲಿ ಸಿಗುವ ಬ್ರೆಡ್ ತರ ಬರುತ್ತದೆ. ಇಲ್ಲ ಅಂದರೆ ಬ್ರೆಡ್ ನಲ್ಲಿ ಗ್ಯಾಪ್ ಕಾಣುತ್ತದೆ. ನಂತರ ಬ್ರೆಡ್ ಟಿನ್ನಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿಟ್ಟುಕೊಳ್ಳಬೇಕು. ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿದಂತಹ ಬ್ರೆಡ್ ಡೋ ಅನ್ನು ತೆಗೆದು ಹಾಕಬೇಕು. ನಂತರ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮತ್ತೆ 30 ನಿಮಿಷದವರೆಗೆ ಅದನ್ನು ಮತ್ತೆ ಸೈಡಿಗೆ ಎತ್ತಿಡಬೇಕು. 30 ನಿಮಿಷದ ನಂತರ ಮತ್ತೆ ಡಬಲ್ ಆಗುತ್ತದೆ. ನಂತರ ಅದರ ಮೇಲೆ ಮತ್ತೆ ಹಾಲನ್ನು ಸವರಬೇಕು. ಓವೆನ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ ಡಿಗ್ರಿಯಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡಿಕೊಳ್ಳಬೇಕು. ಆ ನಂತರ 180 ಡಿಗ್ರಿ ಸೆಲ್ಸಿಯಸ್ ಡಿಗ್ರಿಯಲ್ಲಿ 30 ರಿಂದ 32 ನಿಮಿಷದವರೆಗೆ ಬ್ರೆಡ್ ಅನ್ನು ಬೇಯಿಸಿಕೊಳ್ಳಬೇಕು.
ಬ್ರೆಡ್ ಬೆಂದ ಮೇಲೆ ಅದನ್ನು ಹೊರತೆಗೆದು ಅದರ ಮೇಲೆ ತಣ್ಣನೆಯ ಬಟ್ಟೆಯನ್ನು ಅಥವಾ ಒದ್ದೆ ಬಟ್ಟೆಯನ್ನು ಹಾಕಬೇಕು. ನಂತರ ಬ್ರೆಡ್ ತಣಿದ ಮೇಲೆ ಅದನ್ನು ಬ್ರೆಡ್ನ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಬೇಕು. ಹೀಗೆ ಕಟ್ ಮಾಡಿಟ್ಟಂತಹ ಬ್ರೆಡ್ ಅನ್ನು ಸ್ಯಾಂಡ್ವಿಚ್ಗಾಗಿ ಬಳಸಿಕೊಳ್ಳಬಹುದು ಅಥವಾ ಹಾಗೇನು ತಿನ್ನಬಹುದು. ತುಂಬಾ ಚೆನ್ನಾಗಿ ಇರುತ್ತದೆ. ನೋಡಲು ಪಕ್ಕಾ ಮೈದಾ ಬ್ರೆಡ್ಡಿನ ತರಹನೇ ಕಾಣುತ್ತದೆ. ಒಮ್ಮೆ ಮಾಡಿ ನೋಡಿ. ತುಂಬಾ ಹೆಲ್ತಿ ಆಗಿರುವಂತಹ ಬ್ರೆಡ್ ಅನ್ನು ಮನೆಯಲ್ಲೇ ಮಾಡಬಹುದು. ಒಮ್ಮೆ ನೀವು ಮನೆಯಲ್ಲಿ ಮಾಡಿದರೆ ಮಾರ್ಕೆಟಿನಿಂದ ಎಂದಿಗೂ ತರುವುದಿಲ್ಲ. ಒಮ್ಮೆ ಮಾಡಿ ತುಂಬಾ ರುಚಿಯಾಗಿರುತ್ತದೆ. ಮತ್ತೆ ಬರುತ್ತೇನೆ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿಯವರೆಗೆ ವಂದನೆಗಳು.